ಇವತ್ತು ನಾನು ರೋಸ್ಟ್ ಮಾಡಾಕತ್ತಿರೋ ಫಿಲ್ಮ್ ಹೆಸರು ಪ್ರೀತಿ ಮಾಡು ತಪ್ಪೇನಿಲ್ಲ. ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಈ ತರದ ಫಿಲಿಮ್ ಸತಿಗೂ ಆರೋಗ್ಯಕ್ಕೆ ಹಾನಿಕರ. ಇನ್ ನಮಗ ಅರ್ಥ ಆಯ್ತು ಬಿಡೋಣ. ಸ್ಪೆಷಲ್ ಥ್ಯಾಂಕ್ಸ್ ಟು ತುಳಸಿರಾಮ್ ರಾಯ್ಡುನ. ಅಣ್ಣ ಇದನ್ನ ತಗೋದು ಸ್ಪೆಷಲ್ ಥ್ಯಾಂಕ್ಸ್ ಟು ದರ್ಶಿ ಅಂತ ಹಾಕ್ರಿ. ಈಗ ನೀನು ಜಾಣಬರಿ, ಯಾಕಂದ್ರೆ ನಾನು ಈ ಫಿಲ್ಮ್ ನ ರೋಸ್ಟ್ ಮಾಡ್ತಿರೋದ್ರಿಂದ ನಿಮ್ಗೆ ಇನ್ನೊಂದ್ ಸ್ವಲ್ಪ ವ್ಯೂಸ್ ಜಾಸ್ತಿ ಆಕತಿ. ದೂಸರಾ ಮಾತಾಡಬಾರ್ದು. ಒಂದ್ಸಲ ಇವ್ರ ಪ್ರೊಡಕ್ಷನ್ ಹೌಸ್ ಇಂದ ಹೆಸರು ನೋಡ್ರಿ. ABCD ಆಗಿರಂತ ಅರ್ಧಕ್ಕರ್ಧ ಅಕ್ಷರಗಳು ಈ ಹೆಸರ್ನಾಗ ಅದಾವು. ಗಿಣಿ ಬಣ್ಣ ಹಸಿರು, ನೀನೇ ನನ್ನ ಉಸಿರು, ನೀನೇ ನನ್ನ ಉಸಿರು, ಮರೆಯಬೇಡ್ರಿ ನನ್ನ ಹೆಸರು ಪ್ರಜ್ವಲ್ ಅಂತ. ನೋಡ್ರಿ ಇವ್ರು ಮನ್ಸ್ ಮಾಡಿದ್ರ ಹೆಸರುಗಳನ್ನ ಯಾವ ತರ ಬೇಕಿದ್ರು ತೋರ್ಸ್ಬೋದಿತ್ತು. ಆದ್ರ ಬಹಳ ದರಿದ್ರವಾಗಿ ಕಾರಿಗೆ ಬೇರೆ ಬೇರೆ ಆಂಗಲ್ ನ ಕ್ಯಾಮ್ರಾ ಇಟ್ಟು ತೋರ್ಸಿ ಟಾರ್ಚರ್ ಕೊಟ್ಟಾರ ನಮಗೆ. ಈ ಫಿಲಿಂ ನ ನಮ್ಕೆಂದು ದುಡ್ಡು ಹಾಕಿರೋರು BWN ಪ್ರಸಾದ್ ಅಂತ. ನಿಂಗ್ ಮನುಷ್ಯತ್ವ ಏನಾದ್ರು ಇದೆಯಾ? ಅಣ್ಣ ಈ ಫಿಲಿಂ ಮಾಡಿದ ಮಗ ಬೇರೆ ಯಾವ ಫಿಲಿಮು ಮಾಡ್ಲಿಲ್ಲ ಅನ್ಸತಿ. ಯಾಕಂದ್ರೆ ಅಣ್ಣನ ಬಗ್ಗೆ ಎಷ್ಟೇ ಹುಡುಕಿದ್ರು ನನಗೆ ಒಂದೇ ಒಂದು ಇನ್ಫಾರ್ಮೇಶನ್ ಸಿಗ್ಲಿಲ್ಲ. ಅವನಿಗೆ ಮಾಡ್ ಅನುಭವ ಇಲ್ಲ ಅಂದ್ರು ನೋಡ್ ಅನುಭವ ಇದೆ. ದುಡ್ಡು ಹಾಕಿ ನನ್ ಮಗ ಕತೆ ಚಿತ್ರಕಥೆ ನಿರ್ದೇಶನನು ಅವನೇ ಮಾಡ್ಬೇಕಲ್ಲ. ಫುಲ್ ಗುಸು ಗುಸು. ಫಿಲಿಂ ಸ್ಟಾರ್ಟ್ ಆಗ್ತದಂಗ ವಿಲನ್ ಗಿಟಾರ್ ಬಾರಿಸಿರ್ತಾನ. ಆಕ್ಚುಲಿ ಇವನು ಗಿಟಾರ್ ಬಾರ್ಸಕತ್ತಿಲ್ಲ, ಅದಕ್ಕ ಸುಮ್ನ ಫಿಂಗರಿಂಗ್ ಮಾಡಕತ್ತಾನ. ಬೇಕಿದ್ರೆ ನೀವ ನೋಡ್ರಿ, ಇವ್ನು ಹಿಡ್ಕಂದ್ರಂತ ಫಿಂಗರಿಗೂ ಮತ್ತೆ ಇಲ್ಲಿ ಪ್ಲೇ ಆಗ್ತಿರಂತ ಟೂನಿಗೂ ಸಂಬಂಧನ ಇಲ್ಲ. ಇದೇ ಟೈಮಿಗೆ ಅಲ್ಲಿಗೆ ಹೀರೋಯಿನ್ ಬರ್ತಾಳ. ಹಾಯ್ ಸಾಗರ್. ಅಲ್ಲ ಈ ಫಿಲ್ಮ್ಗೆ ಡಿಸ್ಪ್ಯೂಟರ್ ಏನಾದ್ರು ಸ್ಪಾನ್ಸರ್ ಮಾಡ್ಯಾರ, ಯಾಕಂದ್ರೆ ಇಷ್ಟೊಂದು ಡಿಸ್ಪ್ಯೂಟಿಗಳದಾವ್ ಇಲ್ಲಿ. ಆಮೇಲೆ ಇಲ್ಲಿ ನೋಡ್ರಿ ಇವ್ರು ಬಾಟಲ್ ನ ಬ್ಲರ್ ಮಾಡಿರೋದು. ಅಣ್ಣ ನೀವು ಬ್ಲರ್ ಮಾಡ್ಲಿದ್ರು ಸತಿಗೂ ಇದು ಕಿಂಗ್ ಫಿಶರ್ ಬಾಟಲ್ ಅಂತ ಸಣ್ಣ ಹುಡ್ರು ಹೇಳ್ತಾವು. ಕೂತ್ಕೋ. ಇದೇನಕ್ಕ ಕೊಕ್ಕೋ ಆಡಕರ ಬಿದ್ದಿದ್ದೆ, ಕೈ ಈ ತರ ಕೆತ್ತೈತಿ. ಎನಿ ಪ್ರಾಬ್ಲಮ್? ಇದೇನ್ ಫಿಲಿಮೋ ಇಲ್ಲ ಜಪಾನೀಸ್ ದೇವ್ರ ವಿಡಿಯೋನೋ ಒಂದು ಗೊತ್ತಾಗವಲ್ದು. ತೆಗೀರಿಲಿ ಆ ಬ್ಲರ್ ನ. ವಿಲನ್ ಹೀರೋಯಿನ್ ಡ್ರೆಸ್ ಚೇಂಜ್ ಮಾಡಕ್ರ ಆಕಿಗೆ ಗೊತ್ತಿಲ್ದಂಗ ಸೀಕ್ರೆಟ್ ಆಗಿ ಫೋಟೋ ತಕೊಂಡಿರ್ತಾನ. ತಗೋ ನಿನ್ ಫೋಟೋಸ್ ಚೆನ್ನಾಗಿದೆ ನೋಡು. ಈ ತರ ಫೋಟೋ ತಗೋಬೇಕಪ್ಪ ಅಂದ್ರ ಅವ್ರ ಅಪೋಸಿಟ್ ಅವ್ರಿಗೆ ಕಾಣಂಗ ಕ್ಯಾಮ್ರಾ ಹಿಡ್ಕೊಂಡ್ ಫೋಟೋ ತೆಗಿಬೇಕು. ಇಲ್ಲಿ ಇವ್ರು ದರಿದ್ರವಾಗಿ ಎಡಿಟ್ ಮಾಡಿರೋದನ್ನ ನೋಡೇ ಹೇಳ್ಬೋದು ಇದು ಫೇಕ್ ಫೋಟೋ ಅಂತ. ಬಾಂಬ್ ಸಿಡಿಯೋ ತರ ಮಾತಾಡ್ತಾವನೆ. ಬೈ ದ ವೇ ಅಕ್ಕ ಮೆಮೊರಿ ಕಾರ್ಡ್ ನ ಫಾರ್ಮ್ಯಾಟ್ ಹೊಡಿತಾಳ. ಇವನಂತ ದಡ್ ವಿಲನ್ ಅದ ನೋಡ್ರಿ, ಫೋಟೋಸ್ನೆಲ್ಲ ಬೇರೆ ಚಿಪ್ಪಿ ಹಾಕಿನದ್ ಬಿಟ್ಟು ರಿಕವರ್ ಮಾಡಿಸ್ತಾನಂತೆ. ನೀನ್ ಫಾರ್ಮೇಟ್ ಮಾಡ್ಬಿಟ್ರೆ ಆ ಫೋಟೋಸ್ನ ನಾನ್ ರಿಕವರಿ ಮಾಡಿಸ್ತೀನಿ. ಸೊ ಫೋಟೋನ ರಿಕವರಿ ಮಾಡಕಂತ ಬರೋ ಹುಡುಗನ ನಮ್ ಹೀರೋ. ಇನ್ನೇನು ಅಣ್ಣ ಫೋಟೋಸ್ ನ ರಿಕವರಿ ಮಾಡಕ್ ಸ್ಟಾರ್ಟ್ ಮಾಡ್ತಾನ. ಇದರಲ್ಲಿ ಇಂಪಾರ್ಟೆಂಟ್ ಫೋಟೋಸ್ ಇದೆ, ರಿಕವರಿ ಮಾಡು. ಓಕೆ. ಬಟ್ ಇಲ್ಲಿ ನೋಡ್ರಿ ಲ್ಯಾಪ್ಟಾಪ್ ಆಫ್ ಇರೋದು ಕ್ಲಿಯರ್ ಆಗಿ ಕಾಣಿಸಕತೈತಿ. ನಾನು ನಿಮ್ಮ ಪ್ರೀತಿಯ ರಘುವರ ದೇಸಾಯಿ. ಹೀರೋಯಿನ್ ಫೋಟೋಸ್ ನ ನೋಡಿ ಅಣ್ಣ ಅವ್ನ್ ಡಿಲೀಟ್ ಮಾಡಿ ಹೇಳ್ತಾನ, ನೀನ್ ಹೋಗು, ಹೊರಟೋಗು. ಸೊ ನಮ್ ಹೀರೋ ಈಗ ಹೀರೋಯಿನ್ ನ ಕಾಪಾಡ್ತಾನ. ಆಗ್ಲೇ ಲ್ಯಾಪ್ಟಾಪ್ ಓಪನ್ ಇತ್ತು, ಬಟ್ ಎದ್ದು ಇವನ್ ತಲೆಗೆ ಗ್ಲಾಸ್ ಹೊಡೆದಾಗ ಅದು ಮುಚ್ಚೈತಿ. ವಿಲನ್ ಇಟ್ಕಂದ್ರ ಅಂತ ಬಾಡಿ ಗಾರ್ಡ್ ನ ನೋಡ್ರಿ ಎಷ್ಟೋ ಮಟ್ಟಿಗೆ ಯೂಸ್ಲೆಸ್ ಅದನ ಅಂತ. ಈ ತರದ ರಕ್ತನ ತೋರ್ಸೋದ್ರ ಬದ್ಲಿ ತೋರ್ಸ್ದಂಗ ಇರ್ಬೋದಿತ್ತು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಪಾಕೆಟ್ ಬ್ರೋಕರ್ ಒಂದು ಗ್ಲೋಬಲ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್. ಇದ್ರಾಗ ಎ ಟ್ರೇಡಿಂಗ್ ಫೀಚರ್ ಸಿಗ್ತೈತಿ. ಈ ಎ ಬಿಲಿಯನ್ಸ್ ಆಫ್ ರಿಯಲ್ ಟ್ರೇಡ್ಸ್ ಮತ್ತೆ ಟ್ರೇಡರ್ಸ್ ಗಳ ಸ್ಟ್ರಾಟಜೀಸ್ ಇಂದ ಟ್ರೈನ್ಡ್ ಆಗೈತಿ. ಈ ಎ ರಿಯಲ್ ಟೈಮ್ ನಾಗ ಮಾರ್ಕೆಟ್ ನ ಅನಲೈಸ್ ಮಾಡ್ತೈತಿ, ಪ್ರೈಸ್ ಮೂವ್ಮೆಂಟ್ಸ್ ಟ್ರೆಂಡ್ಸ್ ಮತ್ತೆ ಟ್ರೇಡರ್ಸ್ ಗಳ ಆಕ್ಟಿವಿಟಿನ ಚೆಕ್ ಮಾಡ್ತೈತಿ. ಆಮೇಲೆ ರೆಡಿಮೇಡ್ ಸಿಗ್ನಲ್ಸ್ ಸತಿಗೂ ಕೊಡ್ತೈತಿ. ಟ್ರೇಡ್ ಡೈರೆಕ್ಷನ್, ಕ್ಲೋಸಿಂಗ್ ಟೈಮ್, ಕಾನ್ಫಿಡೆನ್ಸ್ ಲೆವೆಲ್, ಈ ತರದೆಲ್ಲ ಕಾಂಪ್ಲೆಕ್ಸ್ ಕೆಲಸನು ಏನ ಮಾಡ್ತೈತಿ. ಅದು ಕೊಡಂತ ಸಿಗ್ನಲ್ಸ್ ನಾವು ಫಾಲೋ ಮಾಡಿದ್ರೆ ಸಾಕು. ಸ್ಟಾರ್ಟಿಂಗ್ ನಾಗ ನನಗೆ ಇದ್ರ ಮೇಲೆ ಕಾನ್ಫಿಡೆನ್ಸ್ ಬರಲಿಲ್ಲ, ಬಟ್ ರಿವ್ಯೂಸ್ ಗಳಾಗ ಜನರು ಎ ಟ್ರೇಡಿಂಗ್ ಇಂದ ಕಾನ್ಫಿಡೆನ್ಸ್ ಸಿಕ್ಕತಿ ಅಂತ ಅಂದ್ರು. ಸೊ ನಾನೇ ಟ್ರೈ ಮಾಡ್ಬೇಕಂತ ಹೋದೆ, ಟ್ರೇಡ್ ಪ್ರಾಫಿಟ್ ನ ಕ್ಲೋಸ್ ಆಯ್ತು. ಇದು ಆಕ್ಚುಲಿ ವರ್ಕ್ ಆಗತ್ತಂತ ಅನ್ಸ್ತು. ಇದೊಂದು ಮ್ಯಾಜಿಕ್ ಬಟನ್ ಅಲ್ಲ, ಇದೊಂದು ಸ್ಮಾರ್ಟ್ ಟೂಲ್. ಇದು ಆಕ್ಚುಲಿ ಟ್ರೇಡಿಂಗ್ ಡಿಸಿಷನ್ಸ್ ನ ಈಸಿ ಮತ್ತೆ ಸ್ಮಾರ್ಟ್ ಆಗಿ ಮಾಡ್ತದೆ. ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಇದನ್ನ ಇತ್ತೀಚೆಗೆ ಬಹಳ ಜನ ಯೂಸ್ ಮಾಡಕತ್ತಾರ. ಇದನ್ನ ಯೂಸ್ ಮಾಡೋದು ಬಹಳ ಈಸಿ ಐತಿ. ಡೆಪಾಸಿಟ್ ಕಾರ್ಡ್, UPI ಇಲ್ಲ ಕ್ರಿಪ್ಟೋನು ಯೂಸ್ ಮಾಡಬಹುದು. ನೀವು ಬ್ಯಾಲೆನ್ಸ್ ನ ಟಾಪ್ ಅಪ್ ಮಾಡ್ತಿದ್ದಂಗ ನಿಮಗೆ ಎ ಟ್ರೇಡಿಂಗ್ ಇಂದ ಆಕ್ಸೆಸ್ ಸಿಗ್ತೈತಿ. ಎ ಸಿಗ್ನಲ್ ನ ಕೊಟ್ಟತಿ, ನಾನು ಅದನ್ನ ಫಾಲೋ ಮಾಡೀನಿ. ಸೊ ಇದು ರಿಸಲ್ಟ್ ಗಳು ಇಲ್ಲಿ ಸ್ಕ್ರೀನ್ ಮ್ಯಾಗ ಅದಾವ ನೋಡ್ರಿ. ಎಲ್ಲ ಸಿಗ್ನಲ್ಸ್ ಟ್ರಾನ್ಸ್ಪರೆಂಟ್ ಅದಾವು. ಎಲ್ಲ ಪ್ಲಾಟ್ಫಾರ್ಮ್ ನೀವು ಲೈವ್ ಟ್ರ್ಯಾಕ್ ಕೂಡ ಮಾಡಬಹುದು. ಪಾಕೆಟ್ ಬ್ರೋಕರ್ ವಿಡ್ರಾ ಪ್ರೊಸೆಸ್ ಕೂಡ ಬಹಳ ಫಾಸ್ಟ್ ಮತ್ತೆ ಕನ್ವೀನಿಯಂಟ್ ಐತಿ. ಪಾಕೆಟ್ ಬ್ರೋಕರ್ ಇಂಡಿಯಾದಾಗ 8 ಇಯರ್ಸ್ ಇಂದ ಆಪರೇಟ್ ಮಾಡಕತ್ತಿ. ಇದ್ರದ್ದು ಸಾವಿರಾರು ಪಾಸಿಟಿವ್ ರಿವ್ಯೂಸ್ ಅದಾವು ರಿಯಲ್ ಯೂಸರ್ಸ್. ನೀವೇನ್ರ ಎ ಟ್ರೇಡಿಂಗ್ ನ ಮಾಡ್ಬೇಕಂತ ಇದ್ರೆ ಡಿಸ್ಕ್ರಿಪ್ಷನ್ ಹಾಕಿರಂತ ಲಿಂಕ್ ಮೇಲೆ ಹೋಗಿ ನನ್ನ ಪ್ರೊಮೋ ಕೋಡ್ ನ ಯೂಸ್ ಮಾಡಿ. ನಿಮಗೆ 100% ಬೋನಸ್ ಫಸ್ಟ್ ಡೆಪಾಸಿಟ್ ಮ್ಯಾಗ ಸಿಗ್ತೈತಿ. ಸೊ ಸಣ್ಣ ಅಮೌಂಟ್ ಇಂದ ಸ್ಟಾರ್ಟ್ ಮಾಡ್ರಿ ಮತ್ತೆ ಟೆಸ್ಟ್ ಮಾಡ್ರಿ. ಸೊ ನೀವ ನೋಡ್ರಿ ಯಾವ ತರ ಎ ಟ್ರೇಡಿಂಗ್ ನಿಮ್ ಡಿಸಿಷನ್ಸ್ ನ ಸ್ಮಾರ್ಟರ್ ಮಾಡ್ತೈತಿ ಅಂತ.
ಸರಿ ಆಯ್ತಪ್ಪ. ಸೊ ಹೀರೋನ್ ಫ್ರೆಂಡ್ ಒಂದ್ ಹುಡುಗಿನ ಲವ್ ಮಾಡ್ತಿರ್ತಾನ. 3 ವರ್ಷದಿಂದ ಈ ಹುಡುಗಿಗೆ ಪ್ರಪೋಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಇದು 2014 ರಿಲೀಸ್ ಆಗಿರೋ ಫಿಲ್ಮ್ ಆಗಿರೋದ್ರಿಂದ ಕ್ರಿಂಜ್ ಕಾಮಿಡಿ ಮಾಡಕ್ಕಂತ ಒಂದ್ ಕ್ಯಾರೆಕ್ಟರ್ ನ ಇಟ್ಟಾರ. ನಾನು ಯಾರು ಗೊತ್ತಾ? ನೋಡ್ರಿ, ಈ ತರದ ದರಿದ್ರ ಸೀನ್ಗಳನ್ನ ತೋರಿಸಿ ಜನರು ನಗ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಆಗಿನ ಕಾಲದ ಡೈರೆಕ್ಟರ್ಗಳು. ಸೊ ಫೈನಲಿ ಹೀರೋನ್ ಫ್ರೆಂಡಿಗೆ ಅವ್ನ್ ಲೈನ್ ಹೊಡಿತೀರ ಅಂತ ಹುಡುಗಿ ಮೆಸೇಜ್ ಕಳಿಸ್ತಾಳ. ಮಗ ಪ್ರಿಯಾ ಮೆಸೇಜ್ ಕಳ್ಸಿದಳು. ಇಲ್ಲ ಏನ್ ಕಳ್ಸಿದಳ? ಅವನಿಗಿನೂ ಜಾಸ್ತಿ ಇವನ ಎಕ್ಸೈಟ್ ಆಗತಾನ. ಮಗ ಪ್ರಿಯಾ ಮೆಸೇಜ್ ಕಳ್ಸಿದಳು. ಇಲ್ಲ ಏನ್ ಕಳ್ಸಿದಳ? ಹುಚ್ಚೆ ಕಚ್ಚೆ ಎರಡನ್ನು ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ನಿನ್ನದು ಕಾಮುಕ ದೃಷ್ಟಿ. ಇಲ್ಲ ಏನ್ ಕಳ್ಸಿದಳ? ಕಮ್ ಟು ಕಾಫಿ ಬಾರ್ ಅಂತ ಕಣೋ. ಈಗ ಅಣ್ಣ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನ. ಏನು? ಏನಕ್ ಬರಕ್ ಹೇಳಿರ್ತಾಳೆ? ಒಂದ್ ಹುಡುಗಿ ಕೆಫೆ ಕರ್ದಾಳ ಅಂದ್ರ ಅಲ್ಲಿ ಹೋಗಿ ಕಾಫಿ ಕುಡಿಯಕ ಮತ್ತೆ ಟೈಮ್ ಪಾಸ್ ಮಾಡಕ ಕರ್ದಿರ್ತಾಳ ಅಂತ ಸಣ್ಣ ಹುಡ್ರಿಗೆ ಸತಿಗೂ ಗೊತ್ತಿರ್ತೈತಿ. ಏನಕ್ ಬರಕ್ ಹೇಳಿರ್ತಾಳೆ? ಹಾರಿಬಲ್ ಪೀಪಲ್. ಏನು? ನೀನು ಬಾರೋ. ನಾಳೆ ನಿನ್ ಫಸ್ಟ್ ನೈಟ್ ಇದ್ದಾಗ ಇವನು ನಿಂಗ ಕರಿತೀಯ. ನೀನು ಬಾರೋ. ಕ್ರಿಂಜ್ ಕಾಮಿಡಿ ಮಾಡಕ ಒಂದ್ ಕ್ಯಾರೆಕ್ಟರ್ ಸಾಕಾಗಲ್ಲ ಅಂತ ಇನ್ನೊಂದ್ ಕ್ಯಾರೆಕ್ಟರ್ ಇಟ್ಟಾರ ಇವರು. ನೀನೇ ಲವ್ ಮಾಡಕ್ ಬಂದಿದ್ಯೋ ರೇಪ್ ಮಾಡಕ್ ಬಂದಿದ್ಯೋ? ಅಣ್ಣನ್ ನಾಲ್ಗಿಗೆ ಬಹಳ ಎಕ್ಸ್ಪೀರಿಯನ್ಸ್ ಇದ್ದಂಗ ಐತಿ. ಆಮೇಲೆ ಹೀರೋನ್ ಫ್ರೆಂಡ್ ನೋಡ್ರಿ ಕೆಫೆಗೆ ಬಂದಾಗ ಸತಿಗೂ ಐಡೆಂಟಿ ಕಾರ್ಡ್ ಹಾಕಿ ಬಂದಾನ. ಸೊ ಇವನು ಮೀಟ್ ಅಕ್ಕ ಹುಡುಗಿ ಬರ್ತಾಳ. ಅಕ್ಕ ಇವನನ್ನ ಇವತ್ತ ಫಸ್ಟ್ನೇ ಸಲ ಮಾತಾಡ್ಸಕತ್ತಿರೋದು. ಕುತ್ಕೋ. ಅವನಿಗೆ ಕ್ವಶನ್ ಕೇಳಿ ಅವನ ಬಗ್ಗೆ ತಿಳ್ಕೊಳ್ಳೋದ್ ಬಿಟ್ಟು ಅಕ್ಕ ಏನಂತ ಕೇಳ್ರಿ. ನಾವು ಓಡೋಗ್ಬಿಟ್ಟೆ ಮದ್ವೆ ಆಗ್ಬೇಕಾಗತ್ತೆ, ನಿನ್ ಕೈಲಾಗತ್ತಾ? ಈ ಕಡೆ ಸೈಡ್ ಹೀರೋಯಿನ್ ಒಂದ್ ಕ್ವಶನ್ ಕೇಳ್ತಾಳ. ಅವತ್ತು ಹೆಲ್ಪ್ ಮಾಡಿದ್ ನೀವೇ ಅಲ್ವಾ? ನಾರ್ಮಲ್ ಆಗಿ ಆಕಿ ಜೊತೆ ಮಾತಾಡೋದ್ ಬಿಟ್ಟು ಅಣ್ಣ ದೊಡ್ಡ ಜುಗ್ಗುನ್ ತರ ಮಾತಾಡಕತ್ ಬಿಡ್ತಾನ. ಯಾರನ್ ಕೇಳಿದ್ರು ಬಿಲ್ ಕಟ್ತಾರೆ, ಅದಕ್ಕೋಸ್ಕರ ನನ್ನ ಬುಕ್ ಮಾಡ್ಬೇಡ. ಯಾಕೆ ಒಂದ್ಸಲ ಈಗ ಡಿಮ್ಯಾಂಡ್ ಕೇಳ್ರಪ್ಪ ಹೆಂಗದವಂತ. ಈ ಮಕ್ಳನ್ನ ನೋಡ್ಕೊಳ್ಳೋದು, ಅವ್ರನ್ನ ಎತ್ಕೊಳ್ಳೋದು, ಅವ್ರಿಗೆ ಸ್ನಾನ ಮಾಡ್ಸೋದು, ಇದೆಲ್ಲ ನನ್ ಕೈಯಿಂದ ಆಗಲ್ಲ. ಅಣ್ಣ ನೀನ್ ಎದು ಕಲ್ ಕಿಸಕತಿ, ಮದ್ವೆ ಆದ್ಮೇಲೆ ಮುಸ್ರಿತಿ ಕಾಕ ನಿನ್ನ ಹಚ್ಚದಾಕಿ. ಯಾರನ್ನ ಎಲ್ಲಿ ಬಿಟ್ಟಿರ್ಬೇಕು ಅಲ್ಲೇ ಬಿಟ್ಟಿರ್ಬೇಕು. ಲವ್ ಈಗಿನ ಸ್ಟಾರ್ಟ್ ಆಗಿರೋದ್ರಿಂದ ಅಣ್ಣ ಎಲ್ಲದಕ್ಕೂ ಓಕೆ ಅಂತಾನ. ಇದೆಲ್ಲ ಓಕೆನಾ? ಓಕೆ. ಇನ್ನೇನು ಅಣ್ಣ ಹೂ ಕೊಟ್ಟು ಬುಕ್ ಮಾಡ್ಕೊಂತಾನ. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ನೆಕ್ಸ್ಟ್ ಒಂದು ಬಹಳ ಕೆಟ್ಟದಾಗಿರೋಂತ ಸಾಂಗ್ ಬರ್ತೈತಿ. ಫ್ರೀಡಮ್ ಇಲ್ದೆ ಹೋದರು ಪ್ರೀತಿ ಅಂತೂ ಮಾಡೇ ಮಾಡ್ತೀವಿ. ಇನ್ನು ಇವ್ರು ಮಾಡಂತ ದರಿದ್ರ ಡ್ಯಾನ್ಸ್ ನಂತರ ನನ್ ಕೈಲಿ ನೋಡಕ್ ಆಗ್ಲಿಲ್ಲಪ್ಪ. ಇವ್ರ ಲವ್ ಎಷ್ಟ್ರ ಮಟ್ಟಿಗೆ ವೀಕ್ ಐತಂದ್ರ ಸಾಂಗ್ ಮುಗಿತಿದ್ದಂಗ ಜಗಳ ಸ್ಟಾರ್ಟ್ ಆಗ್ಬಿಡ್ತೈತಿ ಇವ್ರ ನಡುವೆ. ಅಷ್ಟು ಧೈರ್ಯ ಇಲ್ದೋನು ಯಾಕೋ ನನ್ ಲವ್ ಮಾಡ್ದೆ? ಏಯ್ ಟೆನ್ಷನ್ ಮಾಡ್ಕೋಬೇಡ, ಎವ್ರಿಥಿಂಗ್ ವಿಲ್ ಬಿ ಓಕೆ. ಒಂದೊಂದ್ಸಲ ಲೈಫ್ ಹಾಕ್ಯಂಡ್ ಬಡಿಯಾಕರ ನನ್ನಷ್ಟಿಗೆ ನಾನು ಇದ ಡೈಲಾಗ್ ನ ಹೇಳ್ಕೊಳೋದು. ಎವ್ರಿಥಿಂಗ್ ವಿಲ್ ಬಿ ಓಕೆ. ಬೈ ದ ವೇ ಅಕ್ಕಗ ಅವ್ರಪ್ಪ ಗಂಡು ಹುಡುಕಾಕತಾನ. ಇಷ್ಟ ಇಲ್ಲ ಅಂತ ಹೇಳ್ಬಿಡು. ಅದ್ ನೀನ್ ಹೇಳ್ದಷ್ಟು ಸುಲಭ ಅಲ್ಲ. ಯಾಕೆ ಸುಲಭ ಅಲ್ಲ ಅಂದ್ರ ಅವ್ರಪ್ಪ ತೋರ್ಸಿರೋ ಗಂಡಿಗೆ ಗೌರ್ಮೆಂಟ್ ಜಾಬ್ ಐತಿ. ಅದ್ ನೀನ್ ಹೇಳ್ದಷ್ಟು ಸುಲಭ ಅಲ್ಲ. ನೆಕ್ಸ್ಟ್ ಇನ್ನೇನು ಅದ ಹೆಣ್ಣು ಎಂಡ ಅಂತ ಡೈಲಾಗ್ಸ್ ಹೊಡಿತಾರ. ಹೆಣ್ಣು ಎಂಡ ಎರಡು ಒಂದೇ ಕಣೋ, ಆಡಿಟ್ ಆದ್ರೆ ಫಿನಿಶ್. ಕನ್ನಡಿಯಲ್ಲಿ ನಿನ್ ಮುಖ ನೋಡ್ಕೋ. ಮನಿಗ್ ಬಂದ್ಮ್ಯಾಗ ಹುಡುಗಿ ಬಾಳ ಕೆಟ್ಟದಾಗ ಅಳ್ತಿರ್ತಾಳ. ಜಾತ್ರೆಗ ಬಳಿ ಕೊಡ್ಸ್ಲಿಲ್ದಾಗ ಸಣ್ಣ ಹುಡುಗಿಯರ್ ಮನಿಗ್ ಬಂದ್ ಹಿಂಗ ಅಳೋದು. ಈ ಕಡೆ ಸೈಡ್ ನಮ್ಮ ಹೀರೋನ್ ಫ್ರೆಂಡು ರಾತ್ರಿ ಹೊತ್ತು ಬಾತ್ರೂಮ್ ನ ಕುತ್ಕೊಂಡು ಕಣ್ಣೀರ್ ಸುರಿಸ್ತಿರ್ತಾನ. ಪ್ರಿಯಾ ಸೂಸೈಡ್ ಮಾಡ್ಕೊಂತೀನಿ ಅಂತ ಮೆಸೇಜ್ ಕಳ್ಸಿದಳು. ಹೋಗ್ಲಿ ಬಿಡ್ರಿ, ನಾನ್ ಸತಿಗೂ ಬಾತ್ರೂಮ್ ನಾಗ ರಾತ್ರಿ ಕುತ್ಕೊಂಡು ಸುರಿಸ್ತೀನಿ, ಆದ್ರೆ ಕಣ್ಣೀರ್ನಲ್ಲ. ಇನ್ನು ಇವನ್ ಮಾಡ್ತಾರ ಅಂತ ಹಳ ಆಕ್ಟಿಂಗ್ ನೋಡ್ಬಿಟ್ರ ಆಡಿಯನ್ಸ್ ಗಳು ಬಂದ್ಬಿಡ್ತೈತಿ. ನಾನು ಸಾಯಬೇಕು ಅನಿಸ್ತಿದೆ ಕಣೋ. ಈಗ ಫ್ರೆಂಡಿಗೆ ಸಮಾಧಾನ ಮಾಡದ್ಬಿಟ್ಟು ನಮ್ ಹೀರೋ ಏನಂತ ಕೇಳ್ರಿ. ಯಾರು ಬೇಡ ಅಂದಿದ್ದು, ಅವಳ ಜೊತೆ ನೀನು ಹೋಗ್ ಸಾಯೋ. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಫ್ರೆಂಡಿನ ಲವ್ ಗೆ ಹೆಲ್ಪ್ ಮಾಡ್ಬೇಕಂತ ನಮ್ ಹೀರೋಯಿನ್ನಿಗೆ ಫೋನ್ ಮಾಡ್ತಾನ. ಸರಿ, ಅವಳನ್ನ ಬೆಳಿಗ್ಗೆ ಟೆರೆಸ್ ಮೇಲೆ ಕರ್ಕೊಂಡ್ ಬರ್ತೀಯಾ? ಸರಿ, ಕರ್ಕೊಂಡ್ ಬರ್ತೀವಿ. ನೋಡ್ರಿ, ಅಕ್ಕ ನಡು ರಾತ್ರಿಯಾಗ ಈಗಿನ ಜಸ್ಟ್ ಬೆಡ್ ಇಂದ ಎದ್ದಿದ್ರು ಸತಿಗೂ ಎಷ್ಟು ಪರ್ಫೆಕ್ಟ್ ಆಗಿ ಕೂದಲು ಬಾಚ್ಕೊಂಡಾಳ ಅಂತ. ನೆಕ್ಸ್ಟ್ ದಿನ ಹೀರೋನ್ ಫ್ರೆಂಡ್ ಅವ್ರ ಮಾವನ್ ಸ್ಕೂಟಿನ ರಾತ್ರಿ ಹೊತ್ತು ಫಾಲೋ ಮಾಡ್ಕೊಂಡು ಹೋಗಾನ. ಈ ಪುಣ್ಯಾತ್ಮರು ಹಗಲೊತ್ನಾಗ ಶೂಟಿಂಗ್ ಮಾಡಿ ಇದನ್ನ ರಾತ್ರಿ ಅನ್ನೋ ಟೈಪ್ ತೋರ್ಸ್ಯಾರ. ನೀವ ಹೇಳ್ರಪ್ಪ, ಪ್ರಪಂಚದಾಗಿರಂತ ಯಾ ಸಿಟ್ಯಾಗ ರಾತ್ರಿ ಹೊತ್ತು ಇಷ್ಟೊಂದ್ ಜನ ಎದುರ್ತಾರ ಅಂತ. ಸೊ ನೆಕ್ಸ್ಟ್ ದಿನ ನಮ್ ಹೀರೋ ಅವ್ನ ಫ್ರೆಂಡ್ ಲವ್ ಮಾಡ್ತಾರ ಅಂತ ಹುಡುಗಿ ಮನೆಗೆ ಹೋಗಿ ಅವ್ರ ಅಪ್ಪನ ಮದ್ವಿಗೆ ಒಪ್ಸಕ್ ಟ್ರೈ ಮಾಡ್ತಾನ. ತಗೊಳ್ಳಿ, ನಿಮ್ಗೆ ಇಷ್ಟ ಬಂದಷ್ಟು ಟೈಮ್ ತಗೊಳ್ಳಿ, ಆದ್ರೆ ಕೊನೆಯಲ್ಲಿ ಎಸ್ ಅಂತ ಹೇಳಿ. ಬಟ್ ಈ ಹುಡುಗಿ ಅಪ್ಪ ಬಹಳ ಹರಾಮಿ ಅದಾನ. ಯಸು ಇಲ್ಲ ಬೋಸು ಇಲ್ಲ. ಸೊ ನಮ್ ಹೀರೋಯಿನ್ ಆಕಿ ಫ್ರೆಂಡಿಗೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾಳ. ಈಗೆಲ್ಲ ಹುಡುಗರ್ನ ಲವ್ ಮದ್ವೆವರೆಗೂ ಹೇಳ್ಕೊಂಡ್ ಬಂದಿದ್ಯಾ ಅಂದ್ರೆ ಸಿಂಪ್ಲಿ ಗ್ರೇಟ್. ಅದ್ ಹೇಗೆ? ಈ ಕ್ವಶನ್ ಗೆ ಅಕ್ಕ ಕೊಡ ಅಂತ ಆನ್ಸರ್ ಬೆಂಕಿ ಐತಿ. ಪೂಲ್ ತೋರಿಸ್ಬೇಕು, ಆದ್ರೆ ಸ್ವಿಮ್ಮಿಂಗ್ ಮಾಡಕ್ ಬಿಡ್ಬಾರ್ದು. ಕಾಲ್ ಮಾಡ್ದಂಗೆ ಇರ್ಬೇಕು,
ಆದ್ರೆ ಕನೆಕ್ಟ್ ಆಗ್ಬಾರ್ದು. ಓಕೆ, ನಮ್ ಹೀರೋಗ ಹುಡುಗಿರ್ನ ಯಾವ ತರ ಟ್ರೀಟ್ ಮಾಡ್ಬೇಕಂತ ಒಂದ್ ಸ್ವಲ್ಪನೂ ಐಡಿಯಾ ಇಲ್ಲ. ಈ ಬಿಲ್ ನೀನ್ ಪೇ ಮಾಡ್ತೀಯಾ? ನಾಳೆ ಒಂದ್ ಪಾರ್ಟಿ ಇದೆ, ಅದಕ್ಕೂ ಪೇ ಮಾಡ್ತೀಯಾ? ನಾಡಿದ್ದು ಶಾಪಿಂಗ್ ಹೋಗ್ತಾ ಇದೀನಿ, ಅದಕ್ಕೂ ಪೇ ಮಾಡ್ತೀಯಾ? ಸೊ ನಮ್ ಹೀರೋ ಈ ಲೆವೆಲ್ ಟಾಕ್ಸಿಕ್ ಇರೋದ್ರಿಂದ ಹೀರೋಯಿನ್ನಿಗೆ ಅವನ ಮೇಲೆ ಲವ್ ಆಕತಿ. ಸೊ ನೆಕ್ಸ್ಟ್ ದಿನ ನಮ್ ಹೀರೋ ರಜಕ್ ಅಂತ ಊರಿಗೆ ಬರ್ತಾನ. ಅಪ್ಪ ಎಲ್ಲಿ? ಇಲ್ಲೇ ಮಾರ್ಕೆಟ್ ಹೋಗಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ. ಥಿಯೇಟರ್ ಮುಂದೆ ಜೈ ಭಗೀರಥ ಅಂತ ಕ್ಯಾಕಿ ಹೊಡೆದಿದ್ದ ಅಂಕಲ್ಲ ನಮ್ ಹೀರೋನ ಅಪ್ಪ. ಗಣೇಶ ಯಾವ ಬಂದ್ಯಾ? ಸತ್ತಿರ ತನ್ನ ಫ್ರೆಂಡಿನ ಅಮ್ಮನ್ ನೋಡ್ಬೇಕಂತ ನಮ್ ಹೀರೋ ಅವ್ರ ಮನೆಗ್ ಬರ್ತಾನ. ಬಟ್ ಪ್ರಪಂಚದಾಗಿರಂತ ಎಲ್ಲಾ ಕಷ್ಟಗಳು ಈ ಆಂಟಿಗೆ ಇದ್ದಂಗದವು. ಹೇಗೋ ಬದುಕಬೇಕಲ್ಲ ಅಂತ ಜೀವನ ಮಾಡ್ತಾ ಇದ್ದೀನಿ. ಏನ್ ಆರೋಗ್ಯನಪ್ಪ, ಊರೋಗು ಅಂತ ಇದೆ, ಕಾಡ್ ಬಾ ಅಂತ ಇದೆ. ಈಗ ನಮ್ ಹೀರೋ ಹೀರೋಯಿನ್ ನೆನ್ಸ್ಕೊಂಡು ಒಂದ್ ಸಾಂಗ್ ಹೇಳ್ತಾನ. ಇಲ್ಲಿ ಅಣ್ಣ ಮಾಡಂತ ಡ್ಯಾನ್ಸ್ ಬಗ್ಗೆ ನಾನು ಏನು ಕಾಮೆಂಟ್ ಮಾಡಕ್ ಹೋಗಲ್ಲ. ಸೊ ನಮ್ ಹೀರೋಯಿನ್ಗೆ ಲವ್ ನತ್ತಿಗೇರಿ ನೆಕ್ಸ್ಟ್ ದಿನ ಹೀರೋಗ್ ಪ್ರಪೋಸ್ ಮಾಡ್ಬೇಕಂತ ಬರ್ತಾಳ. ಈ ವಿಷಯ ನಿನಗೆ ಹೇಳ್ಬೇಕು ಅಂತಂದ್ರೆ ನನಗೆ ನಾಚಿಕೆ ಆಗ್ತಾ ಇದೆ, ಆದ್ರೂ ನೀ ನನಗ್ ಬೇಕು ಗಣೇಶ್. ಆದ್ರ ಹೀರೋ ರಿಜೆಕ್ಟ್ ಮಾಡ್ಬಿಡ್ತಾನ. ನೋಡು, ನಂಗೆ ಆ ರೀತಿ ಫೀಲಿಂಗ್ಸ್ ನಿನ್ ಮೇಲಿಲ್ಲ. ಇವನಿಕ್ಕಿನ್ನ ಇಷ್ಟನ ಪಡಕತ್ತಿಲ್ಲ ಅಂದ್ಮ್ಯಾಗ ಆಗ್ಲೇ ಅದಕ್ಕ ಇವ್ರು ಲವ್ ಸಾಂಗ್ ತೋರಿಸಿದ್ರು. ಹಾಗೆ ಸುಮ್ನೆ ಮತ್ತೊಂದ್ಸಲ ನಮ್ ಹೀರೋಯಿನ್ ಬಂದು ಹೀರೋಗ ಪ್ರಪೋಸ್ ಮಾಡ್ತಾಳ. ನಾನ್ ನಿನ್ನ ಪ್ರೀತಿಸ್ತಾ ಇರೋದು ಎಷ್ಟು ನಿಜಾನೋ ನಿನಗ್ ನನ್ ಮೇಲೆ ಪ್ರೀತಿ ಇರೋದು ಅಷ್ಟೇ ನಿಜ. ಗಂಟೆ ಈಗ ನಮ್ ಹೀರೋ ಅವ್ನ್ ಫ್ಲಾಶ್ ಬ್ಯಾಕ್ ಹೇಳ್ತಾನ. ಆಕ್ಚುಲಿ ಇವ್ನ್ ಕಾಲೇಜ್ ಓದಕರ ಇವನಿಗೆ ಒಬ್ನು ಕ್ಲೋಸ್ ಫ್ರೆಂಡ್ ಇದ್ದಂತೆ. ಬಟ್ ನಮ್ ಹೀರೋನ್ ಮಕ್ಕ ನೋಡ್ರಿ, ಈಗ ಹೆಂಗಾಯ್ತೋ ಕಾಲೇಜ್ ಓದೋ ಟೈಮ್ ಹಂಗೈತಿ, 1% ಕೂಡ ಚೇಂಜ್ ಇಲ್ಲ. ಇವನ್ ಫ್ರೆಂಡ್ ಒಂದ್ ಹುಡುಗಿನ ಬಹಳ ಡೀಪ್ ಆಗಿ ಲವ್ ಮಾಡ್ತಿದ್ದ. ಬಟ್ ಆ ಹುಡುಗಿ ಅಣ್ಣ ಇಡೀ ಊರಿಗೆ ದೊಡ್ಡ ವಿಲನ್. ಏನೋ ಇವ್ರ ಹುಡುಗಿ ಕಾಲೇಜ್ ಹೋಗ್ತಾ ಇದ್ರೆ ಹಿಂದೆ ಬಿದ್ದಿದ್ಯಂತೆ. ಆಬ್ವಿಯಸ್ಲಿ ವಿಲನ್ ಅಂದ್ಮ್ಯಾಗ ಅವನು ವೈಟ್ ಅಂಡ್ ವೈಟ್ ಡ್ರೆಸ್ ಹಾಕೊಳ್ಳೇಬೇಕಲ್ಲ. ಸೊ ಇವರಿಬ್ರು ಲವ್ ಮಾಡ್ತಿರೋ ವಿಷಯ ಹುಡುಗಿ ಅಣ್ಣಗ ಗೊತ್ತಾಗ್ತಿದ್ದಂಗ ಹುಡುಗಿಗೆ ಟಾರ್ಚರ್ ಕೊಡಕ್ ಸ್ಟಾರ್ಟ್ ಮಾಡ್ತಾನ. ಬಟ್ ಈ ಹುಡುಗಿ ಹುಡುಗನ್ ಜೊತೆಗೆ ಓಡೋಗ್ಬಿಡ್ತಾಳ. ಆದ್ರ ಅಕ್ಕ ಓಡೋಗಿದ್ದು ಹೀರೋನ್ ಫ್ರೆಂಡ್ ಜೊತೆಗಲ್ಲ, ಬೇರೆ ಯಾವ್ದೋ ಹುಡುಗನ್ ಜೊತೆಗೆ. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ನನಗೆ ಚೀಟ್ ಮಾಡಿ ಹೋಗ್ಯಾಳ, ಹೋದ್ರು ಹೋಗ್ಲಿ ಬಿಡು ಅಂತ ಆರಾಮಾಗಿರೋದ್ ಬಿಟ್ಟು ಹೀರೋನ್ ಫ್ರೆಂಡ್ ವಿಷ ಕುಡ್ದು ಸತ್ತೋಗ್ಬಿಡ್ತಾನ. ಸೊ ಈ ಇನ್ಸಿಡೆಂಟ್ ಇಂದ ಬಹಳ ನೊಂದ್ಕಂದಿರ ನಮ್ ಹೀರೋ ನೆಕ್ಸ್ಟ್ ಯಾರನ್ನು ಲವ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿರ್ತಾನಂತೆ. ಇವ್ನ ನೋವ್ನ ಅರ್ಥ ಮಾಡ್ಕೊಳದ್ ಬಿಟ್ಟು ಹೀರೋಯಿನ್ ಏನಂತ ಕೇಳ್ರಿ. ಎಷ್ಟು ವರ್ಷ ಆದ್ರೂ ಪರವಾಗಿಲ್ಲ, ನಿನ್ಗೋಸ್ಕರ ನಾನು ಕಾಯ್ತೀನಿ. ಸೊ ನೆಕ್ಸ್ಟ್ ದಿನ ನಮ್ ಹೀರೋನ್ ಫ್ರೆಂಡ್ ಅಳ್ತಿರ್ತಾನ. ಯಾಕಂದ್ರೆ ಅವ್ನ್ ಲವ್ ಮಾಡ್ತಿದ್ದ ಹುಡುಗಿಗೆ ಅವ್ರಪ್ಪ ಬಲವಂತವಾಗಿ ಮದುವೆ ಮಾಡ್ಸಕ್ ಹೊಂಟಾರ. ಬಟ್ ನಮ್ ಹೀರೋ ಹುಡುಗಿನ ಎತ್ತಕ್ಕೆ ಬಂದು ಇವ್ರಿಬ್ರಿಗೂ ಮದುವೆ ಮಾಡಿಸ್ತಾನ. ಈ ಕಡೆ ಸೈಡ್ ಹುಡುಗಿ ಅಪ್ಪ ಮಗಳು ಓಡೋಗ್ ಮದುವೆ ಆಗಿದ್ಕ ಬೈತಿರ್ತಾರ. ಆದ್ರ ನಮ್ ಹೀರೋ ಬರೀ ಎಲ್ಡ ಡೈಲಾಗ್ ಹೊಡೆದು ಮದುವೆಗೆ ಒಪ್ಕೆನಂಗ್ ಮಾಡ್ಬಿಡ್ತಾನ. ಎಷ್ಟೇ ಆದ್ರೂ ಇವಳೇ ನಿಮ್ ಮಗಳು, ಇವನೇ ನಿಮ್ ಅಳಿಯ. ಇಷ್ಟೊತ್ತು ಹೀರೋಯಿನ್ ರಿಜೆಕ್ಟ್ ಮಾಡಿದಂತ ನಮ್ ಹೀರೋ ಸಡನ್ ಆಗಿ ಹಾಕಿ ಲವ್ಗೆ ಒಪ್ಕೆ ಅಂತಾನ. ಇನ್ನೇನು ಮತ್ತೊಂದ್ ಸಾಂಗ್ ಬರ್ಲೇಬೇಕಲ್ಲ. ಚಂದ ಚಂದದ ಮಾತಾಡಿ ಕಾಲಹರಣವ ಮಾಡೋಣ. ಇವನೇನ್ ಇಲ್ಲಿ ಡ್ಯಾನ್ಸ್ ಮಾಡಕತ್ತಾನೋ ಇಲ್ಲ ಮೈ ತಿಂಡೆತ್ರದ್ಕ ಮರಕ ಉಜ್ಜಾಡಕತ್ತಾನೋ ಒಂದು ಗೊತ್ತಾಗೋಲ್ ನನಗೆ. ಚಂದ ಚಂದದ ಮಾತಾಡಿ ಕಾಲಹರಣವ ಮಾಡೋಣ. ಸೊ ಹೀರೋಯಿನ್ ಅವ್ರ ಅಪ್ಪನ ಮದ್ವಿಗೆ ಒಪ್ಪಿಸ್ತಾಳ. ಬಟ್ ಅವ್ರಪ್ಪ ಒಂದ್ ಕಂಡೀಷನ್ ಹಾಕ್ಯಾನ. ಹಾಗಾದ್ರೆ ಅವನು ನಿನಗೋಸ್ಕರ ಗಲಾಟೆ ಫ್ರೆಂಡ್ಸ್ಗಳನ್ನೆಲ್ಲ ಬಿಟ್ಟು ಬರ್ತಾನ. ಈ ಸಿಂಪಲ್ ಕಂಡೀಷನ್ಗೆ ಒಪ್ಕೆನದ್ ಬಿಟ್ಟು ನಮ್ ಹೀರೋ ಬಾಳ ರಾಡಿ ಮಾಡ್ಬಿಡ್ತಾನ. ಅನ್ಕೊಂಡೆ ಇಷ್ಟ ಈಸಿಯಾಗಿ ಒಪ್ಕೊಂಡ್ಬಿಟ್ನಲ್ಲ ಅಂತ, ಇಟ್ಟವನೇ ಬತ್ತಿ. ಇದರಿಂದ ಹೀರೋ ಮತ್ತೆ ಹೀರೋಯಿನ್ ನಡುವೆ ದೊಡ್ಡ ಜಗಳ ಆಕತ್. ಇಷ್ಟೊತ್ತು ಹೀರೋನ ಡೀಪ್ ಆಗಿ ಲವ್ ಮಾಡಿದಂತ ಹೀರೋಯಿನ್ ಈಗ ಅವನನ್ನ ಇಗ್ನೋರ್ ಮಾಡಕ್ ಸ್ಟಾರ್ಟ್ ಮಾಡ್ಯಾಳ. ಸೊ ಫೈನಲಿ ಕ್ಲೈಮ್ಯಾಕ್ಸ್ ನಾಗ ನಮ್ ಹೀರೋಯಿನ್ ತನ್ನ ನಿಜವಾದ ಮುಖಾನ ತೋರಿಸ್ತಾಳ. ಮದುವೆ ಆದವರೇ ಬಿಟ್ಟು ಹೋಗ್ತಿದ್ದಾರೆ, ಆಫ್ಟರ್ ಆಲ್ ಪ್ರೀತಿ ಮಾಡಿದೀನಿ ಅಷ್ಟೇ ತಾನೆ. ಇನ್ನೇನ್ ನಮ್ ಹೀರೋ ಹೀರೋಯಿನ್ಗೆ ಹೊಡಿಬೇಕನ್ನೋ ಅಷ್ಟೊತ್ತಿಗೆ ಹೀರೋನ್ ಅಪ್ಪ ಅಮ್ಮ ಬಂದ್ಬಿಡ್ತಾರ ಅಲ್ಲಿಗೆ. ಗಣೇಶ ಸೊ ಹೀರೋಗ ಇವರು ಬುದ್ಧಿ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗಾರ. ನಿನ್ನ ಪರಿಸ್ಥಿತಿ ನೋಡಿ ನನ್ಗೆ ನಾಚಿಕೆ ಆಗ್ತಾ ಇದೆ. ಸೊ ಫಿಲಿಮ್ ಎಂಡ್ ಹಾಕರ ಫೇಸ್ಬುಕ್ ನಾಗಿರ ಅಂತ ಲೈನ್ಸ್ ನ ತೆಗೆದು ನಮಗ್ ತೋರಿಸ್ತಾರ. ಲವ್ ಈಸ್ ನಾಟ್ ಲೈಫ್, ಇಟ್ ಈಸ್ ಎ ಪಾರ್ಟ್ ಆಫ್ ಲೈಫ್. ಸೊ ಇವತ್ತಿಗೆ ಇಷ್ಟ ಈ ವಿಡಿಯೋನ ಮಾಡಿದ್ರೆ ತಮಾಷೆಗಾಗಿ ಯಾರು ಸೀರಿಯಸ್ ತಗೋಬೇಡ್ರಿ. ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿತ್ತಪ್ಪ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನಿಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಆಗಿದ್ದ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ. ನಮ್ಮೂರ್ ಜಾತ್ರೆಗೆ ಬಾ, ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಾಚಿಕ್ ಬರ್ತದ. ಆಯ್ತು ಬರಲ್ಲ ಬಿಡು.
ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ